ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಇಂದು ಸ್ಪೆಷಲ್ ಏನಂದ್ರೆ ನಮ್ಮ ಚೆರಿ ಬೇಬಿನ ಬರ್ತ್ಡೇ ಐತಿ. ಹ್ಯಾಪಿ ಬರ್ತ್ಡೇ ಚೆರಿ. ಥ್ಯಾಂಕ್ ಯು ಅಮ್ಮ. ಇವತ್ತು ಆಕಿಂದು ಫುಲ್ ಸ್ಟಾರ್ ಆಫ್ ದ ಡೇ ಅದಾಳ. ಸೊ ಹಂಗಾಗಿ ಆಕಿಗೆ ಏನೇನು ಬೇಕೆಲ್ಲ ಇವತ್ತು ಮಾಡೋದೈತಿ. ಇವತ್ತು ನಾವು ಸತ್ಯನಾರಾಯಣ ಪೂಜಾನು ಹಾಕ್ಸೇವೆ ಅಂತ ಹೇಳಿವಲ್ಲ. ಸೊ ಹಾಗಾಗಿ ಸ್ವಾಮಿಗಳು ಬರ್ತಾರೆ ಈಗ. ಆಲ್ಮೋಸ್ಟ್ ಒಂದು 10-10:30 ಸುಮಾರು ಬರ್ತೇನೆ ಅಂದಾರ. ಸೊ ಫಸ್ಟಿಗೆ ಈಗ ಎರೆದ ಗುಡಿಗೆ ಅದು ಕರ್ಕೊಂಡು ಹೋಗೋಣ ಅಂತ. ಇವತ್ತಿನ ದಿವ್ಸದಾಗ ಏನೇನು ಆಕತಿ ನೋಡೋನು. ಎಷ್ಟು ಜಲ್ದಿ 3 years ಮುಗ್ದ ಹೋತ್ಲ ಚರಿ. ಹ್ಞೂ, ಆಕೀಗ ನಂಗೆ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ಇನ್ನೂ ಒಂಥರ ಜಲ್ದಿ ಹೋತೇನೋ ಅಂತ ನಾವು ಫೀಲ್ ಬರಾಕತ್ಬಿಟ್ಟೈತೆ ದಿನಗಳ. ಆಲ್ರೆಡಿ 3 yearsದಾಗ ಆದ್ಲ ಚರಿ. ಸೊ ಇವತ್ತಿನ ದಿನದಾಗ ಏನೇನು ಆಕತಿ ಅಂತ ನೋಡೋಣ ಅಂತ ಬರ್ರಿ. ರೆಡಿಯಾಗಿ ನಾವೀಗ ಗುಡಿಗೆ ಹೊಂಟೇವೆ ಅಭಿಷೇಕಕ್ಕೆ ಅಂಥೇಳಿ. ಎಣ್ಣೆ ಹಾಕಿ ಅಭಿಷೇಕ ತೊಗೊಂಬರೋಣ ಅಂತ. ಚರಿ, ನಮ್ಮ ಚರಿ ರೆಡಿ ಆಗ್ಯಾವ. ಸೊ ಮ್ಯಾಚಿಂಗ್ ಆಗ್ಯಾವಲ್ಲಮ್ಮ ಇಬ್ರು ಟ್ವಿನ್ನಿಂಗ್. ನೀವು ಆ್ಯಕ್ಚುಲಿ ಹಂಗೆ ನೋಡ್ರೆ ಕಲರ್ ಆಲ್ಮೋಸ್ಟ್ 3 ಮಂದಿ ಗ್ರೀನ್ನಾಗ ಹೋದೆವು. ಹೌದಿಲ್ಲ ಚರಿ? ನಡಿ ಹೋಗೋಣ ಗುಡಿಗೆ ಶ್ರಮ ಮಾಡ್ಬರೋಣ. ಚಲೋ. ಅಭಿಷೇಕದ್ದು ತಗೊಂಡು ದರ್ಶನದ್ದು ಮಾಡಿ ಬರೋದ್ರೊಳಗೆ ಸ್ವಾಮಿಗಳು ಬಂದರು. ಅಷ್ಟರಾಗ ಬಂದ ತಕ್ಷಣ ಅವರು ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು. ನನ್ನ ತಮ್ಮನೂ ಅವರಿಗೆಲ್ಲ ಹೆಲ್ಪ್ ಮಾಡತ್ತಿದ್ದ. ಮತ್ತು ಈ ಸಲ ನಾನು ಪೂಜೆಗೆ ಕುಂದಿರಲಿಲ್ಲ, ಯಾಕಂದ್ರೆ ಪ್ರೆಗ್ನೆಂಟ್ ಅದೇನಲ್ಲ. ಸೊ ಅವ್ರು ಬ್ಯಾಡ್ ಅಂದ್ರೆ ಸ್ವಾಮಿಗಳು. ಮತ್ತು ಈ ಸಲ ಬರೀ ನನ್ನ ಹಸ್ಬೆಂಡ್ ಒಬ್ಬರು ಕುಂತ್ರು. ಅವ್ರ ಜೋಡಿ ಚೆರಿನೂ ಕುಂತ್ಲು ಒಂದು ಸ್ವಲ್ಪ. ಓಂ ಶಂಭವೇ ನಮಃ. ಓಂ ಬೃಹತ್ಸಾಮಕ್ಷತ್ರ ವೃದ್ಧದರ್ಶನೀಯಂ ದೃಷ್ಟೋ ಭೋಜಶ್ಚ ವೇದಮುಗ್ರವೀರಂ ಇಂದ್ರಸ್ತೋಮಹೇನ ಪಂಚದಶೇನ ಮಧ್ಯಂ ವಿರಂ ವಾತಹೇನ ಸಕರೇನ ರಕ್ಷ ಇತಿ ಮಂತ್ರೇಣ ಕಂಕಣಂ ಬದವಃ ಸಂತವಃ ಸಿಂಚಾಮಿ ಯಜುಷ ಪ್ರಜಾಮಾಯುರ್ಧನಂ ಚ ದೀರ್ಘಮಾಯುಃ ದೀರ್ಘಮಾಯುರಸ್ತು ಶುಭಮಸ್ತು ಆಯುಷ್ಯ ಆರೋಗ್ಯಮಸ್ತು ಸಕಲ ಇಷ್ಟಾರ್ಥ ಫಲಪ್ರಾಪ್ತಿರಸ್ತು ದೀರ್ಘಮಾಯುಃ ದೀರ್ಘಮಾಯುರಸ್ತು ಆಯುಷ್ಯ ಆರೋಗ್ಯ ಫಲಪ್ರಾಪ್ತಿರಸ್ತು ವಿದ್ಯಾ ಪ್ರಾಪ್ತಿರಸ್ತು ದೀರ್ಘಮಾಯುಃ ದೀರ್ಘಮಾಯುರಸ್ತು. ದಿವಸ ಒಂದು ಮಹಾವಿಷ್ಣುವನ್ನ ಸತ್ಯನಾರಾಯಣ ದೇವತೆಯನ್ನ ಮಹಾಲಕ್ಷ್ಮಿಯನ್ನ ಮಹಾಗಣಪತಿಯನ್ನ ಲೋಕಕ್ಕೆ ತಂದೆ ತಾಯಿಯಾಗಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರರನ್ನ ನಿಮ್ಮ ತಂದೆ ತಾಯಿಗಳನ್ನ ಕುಲದೇವರನ್ನ ಅನನ್ಯ ಭಕ್ತಿಯಿಂದ ಸ್ಮರಣೆಯನ್ನ ಮಾಡಿಕೊಳ್ಳಿ. ಇವತ್ತಿನ ದಿವಸ ನಿಮ್ಮ ಮಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ಈ ಮನೆಯಲ್ಲಿ ಒಂದು ಸತ್ಯನಾರಾಯಣ ವ್ರತವನ್ನು ಮಾಡಿಸ್ತಾ ಇದ್ದೀರಿ. ಭಗವಂತ ಅವಳ ಮುಂದಿನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಜೀವನ ಫಲ ಪ್ರಾಪ್ತಿ ಆಗಲಿ. ಭಗವಂತ ಮಾಡ್ತಕ್ಕಂಥ ವ್ಯಾಪಾರ ಉದ್ಯೋಗ ವ್ಯವಹಾರ ಏನೇ ಇದ್ರೂ ಸಹ ಉತ್ತರ ಅಭಿವೃದ್ಧಿಯಾಗಲಿ. ಸದ್ವಿದ್ಯಾ ಸದ್ಬುದ್ಧಿಯನ್ನು ಸಂಪಾದಿಸುವ ಶಕ್ತಿಯನ್ನು ದಯಪಾಲಿಸುವ ಭಗವಂತ. ದಿನನಿತ್ಯ ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಲಾಭವನ್ನು ದಯಪಾಲಿಸುವ ಭಗವಂತ. ಸುಖ ಶಾಂತಿ ನೆಮ್ಮದಿ ಜೀವನ ಫಲ ಪ್ರಾಪ್ತಿಯಾಗಲಿ ಭಗವಂತ. ಆಯುಷ್ಯ ಭಾಗ್ಯವನ್ನ ಆರೋಗ್ಯ ಭಾಗ್ಯವನ್ನ ನಿಮ್ಮ ಕುಟುಂಬಕ್ಕೆ ಸದಾ ಕಾಲ ದೊರಕಿಸಿ ಭಗವಂತ ಅಂತ ಹೇಳಿ ಅನನ್ಯ ಭಕ್ತಿಯಿಂದ ಇವತ್ತಿನ ದಿವಸ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಪ್ರಥಮತಃ ಸಂಕಲ್ಪವನ್ನು ಮಾಡ್ತೀವಿ. ಸಂಕಲ್ಪ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಮ ಇಷ್ಟಾರ್ಥಗಳು ಏನದವ ಎಲ್ಲವನ್ನ ಬೇಡಿಕೊಳ್ಳುವುದೇ ಸಂಕಲ್ಪ ಅಂತ ಹೇಳ್ತಾರೆ. ನಮ್ಮ ಸಂಕಲ್ಪ ಮುಗಿಯವರೆಗೂ ಸಹ ನಿಮ್ಮ ಮನಸ್ಸಿನಲ್ಲಿ ಏನ್ ಇಷ್ಟಾರ್ಥ ಅದಾವ ಎಲ್ಲವನ್ನು ಸಹ ಮನಸ್ಸಿನಲ್ಲಿ ಸ್ಮರಣೆಯನ್ನ ಮಾಡ್ತಾ ಇರಬೇಕು. ಸ್ಮರಣೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಬೇಡ್ಕೋತಾ ಇರ್ಬೇಕು. ನೀವು ಏನ್ ಇಷ್ಟಾರ್ಥ ಅದಾವ ಎಲ್ಲವನ್ನು ಮನಸ್ಸು. ಹರ ಹರ ಮಹಾದೇವ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ. ಪನಗ ಶಯನ ಪವನ ಚರಣ, ಪನಗ ಶಯನ ಪವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ
ಪೂಜೆ ಎಲ್ಲ ಮುಗಿಸೋದ್ರೊಳಗೆ ಅಷ್ಟರಲ್ಲೇ ಅಣ್ಣ ಮತ್ತು ಪಪ್ಪಾನು ಊರಿಂದ ಬಂದರು. ಅವ್ರು ಬಿಜಾಪುರಕ್ಕೆ ಹೋಗಿದ್ರು. ಸೊ ಅವ್ರು ಬಂದ ತಕ್ಷಣ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ಫುಲ್ ಹಬ್ಬದ್ದು ಅಡುಗೆನ ಮಾಡಿದ್ರೆ ಮನ್ಯಾಗನ. ನಮ್ಮ ಮನ್ಯಾಗ ಅಗದಿ ಸಿಂಪಲ್, ಏನೂ ಅಷ್ಟಾಗಿ ಮಾಡೋಂಗಿಲ್ಲ. ಸಿಂಪಲ್ ಪೂಜೆ ಮಾಡಿ ಸಿಂಪಲ್ಲಾಗೆ ಎಲ್ಲರೂ ಮನ್ಯಾಗ ಅಡುಗೆ ಮಾಡ್ಕೊಂಡು ನಾವು ಅಷ್ಟೇ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಊಟ ಅದು ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಎಲ್ಲರಿಗೂ ಸುಸ್ತಾಗಿತ್ತು. ಅವರು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಬಂದಿದ್ರೆ ನಾವು ಇಡೀ ದಿವ್ಸ ಮನ್ಯಾಗ ಫುಲ್ಲ ಕೆಲಸ ಮಾಡಿದ್ದಕ್ಕೆ ಸುಸ್ತಾದಂತೆ ಅಷ್ಟು ಕೂಡಿ ಮಲ್ಕೊಂಡು ಬಿಟ್ಟಿದ್ವಿ, ರೆಸ್ಟ್ ಮಾಡೋಣ ಅಂಥೇಳಿ. ಅಷ್ಟರೊಳಗೆ ಈವ್ನಿಂಗ್ ಟೈಮ್ ಆಗಿತ್ತು. ನಾನು ಇವರು ಎದ್ದು ಬಂದ ಮೇಲೆ ಬಲೂನ್ಸ್ ಆಕಿ ಡೆಕೋರೇಷನಿಗೆ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ವಿ. ಅಷ್ಟರೊಳಗೆ ಚೆರಿನೂ ಎದ್ದು ಬಂದ್ಲ. ಅಕ್ಕಿನ ಜೋಡಿ ಕುಂತು ಒಂದು ಸ್ವಲ್ಪ ತುಬ್ಸುದ್ರಾಗನ ಮತ್ತು ಒಬ್ಬೊಬ್ರು ಫ್ಯಾಮಿಲಿ ಮೆಂಬರ್ಸ್ ಬಂದು ಜಾಯ್ನ್ ಆಗಕತ್ರ. ಎದ್ದ ಮಮ್ಮಿ ಬಂದ್ರೆ, ಮಮ್ಮಿ ಆದ್ಮೇಲೆ ಅಣ್ಣ ಬಂದ್ರೆ, ಅಣ್ಣ ಆದ್ಮೇಲೆ ನನ್ನ ಕಸಿನ್ ಬಂದ. ಸೊ ಹಂಗೆ ಒಬ್ಬೊಬ್ರು ಬಂದು ಜಾಯ್ನ್ ಆಗಕತ್ರ. ಸೊ ಫಾಸ್ಟ್ ಎಲ್ಲ ಡೆಕೋರೇಷನೂ ಮುಗೀತು ಜಲ್ದಿನ. ಈ ಸಲ ಅಗದಿ ಸಿಂಪಲ್ ಡೆಕೋರೇಷನ್ ಮಾಡಿದ್ದ. ಲಾಸ್ಟ್ ಟೈಮ್ ಗತೆ ಭಾಳಷ್ಟೇನು ಬಲೂನ್ಸ್ ಅದು ಉಬ್ಸೋದಿರಲಿಲ್ಲ. ಅಷ್ಟು ಒಂದು ಸಿಂಪಲ್ಲಾಗಿ ಡೆಕೋರೇಷನನ್ನು ಮಾಡ್ಕೊಂಡ್ವಿ. ಬಲೂನ್ ತಗೊಂಡ್ರ ಬಲೂನ್ ತಗೊಳ್ಳೋದು ಇಲ್ಲೆಲ್ಲ ಬಿದ್ದಿತ್ತಲ್ಲ ಯಾರೊತ್ತು ಬಲೂನ್ ಇಲ್ಲೆಲ್ಲ ಬಿದ್ದಿತ್ತಲ್ಲ ಬಲೂನ್ ಇಲ್ಲೆಲ್ಲ ಬಿದ್ದಿತ್ತಲ್ಲ ಬಲೂನ್ ಹಾಯ್ ಹಾಯ್ ಸೊ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮುಗೀತು. ಈಗ ಜಸ್ಟ್ ಮುಗಿಸ್ಕೊಂಡು ರೆಡಿ ಆದ್ವಿ ಎಲ್ಲರೂ ಬಡ. ಯಾಕಂದ್ರೆ ಅವ್ರ ಪಪ್ಪ ಲೈಕ್ ನಮ್ಮಯ್ಯು 10 o'clock ಬಸ್ ಐತೆ ಅವ್ರದ್ದು. ಸೊ ಅಷ್ಟರೊಳಗೆ ಸೆಲೆಬ್ರೇಷನ್ ಮುಗಿಸ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಅವ್ರು ಮತ್ತೆ ವಾಪಸ್ ಹೋಗ್ಬೇಕು ಬೀದರಿಗೆ. ಇವತ್ತೊಂದು ದಿನ ಸುಟ್ಟಿ ತೊಗೊಂಡು ಬಂದಿದ್ರು ಹೊರಕಿನ ಸಂಬಂಧ. ಆಕಿನೂ ರೆಡಿ ಆಗ್ಯಾಳ. ಫುಲ್ ಎಲ್ಸಾ ಥೀಮ್ ಆಕಿಗೆ ಡೆಕೋರೇಷನ್ ಮಾಡೀನಿ. ಬಟ್ ವೆರಿ ಸಿಂಪಲ್ ಡೆಕೋರೇಷನ್, ಲಾಸ್ಟ್ ಟೈಮ್ಗಿಂತ ಸಿಂಪಲ್. ಯಾಕಂದರೆ ಈ ಸಲ ಯಾವುದೋ ಆಕಿಂದ ಫ್ರೆಂಡ್ಸ್ ಆಗಲಿ ಯಾರನ್ನೂ ಇನ್ವೈಟ್ ಮಾಡಲ್ಲ, ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಮಾಡಾಕತ್ತೇವಿ. ಸೊ ಹಂಗಾಗಿ ಸೆಲೆಬ್ರೇಷನ್ ಅದು ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸಿಂಪಲ್ ಎಟ್ ಬ್ಯೂಟಿಫುಲ್ ಆಗಿರೋ ಒಂದು ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ಅಷ್ಟರು ಕೂಡಿ ಇವಾಗ ಡಿನ್ನರಿಗೆ ಹೊಂಟೇವಿ ಹೊರಗೆ. ಡಿನ್ನರ್ ಮುಗಿಸ್ಕೊಂಡಾದ್ಮೇಲೆ ನನ್ನ ಹಸ್ಬೆಂಡ್ ಮತ್ತು ಪಪ್ಪಾನ ಇಬ್ಬರನ್ನೂ ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಮತ್ತು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಬೇಕು. ನೀವು ಹೋಗುತ್ತಾನ, ನೀವು ಹೋದ್ಮೇಲೆ ನೀ ಕಾಪಾಡ್ದು ಹೌದಿಲ್ಲ? ಯಾರು ಕಾಪಾಡ್ತಾರಮ್ಮ? ಯಾರು ಕಾಪಾಡ್ತಾರೆ ನಿಮ್ಮ ಮಗಳನ್ನ? ಸತ್ಯನಾರಾಯಣ ಗಣಪತಿ. ಹಾ, ಗಣಪತಿ. ಎಲ್ಲಿ ಬಿಟ್ಟು ಬಂದಿ ಚರಿ ನೀನು? ಯಾರನ್ನ ಬಿಟ್ಟು ಬಂದಿ? ಯಾರಿಗೆ? ರಿತ್ವಿಕನ್ ಬಿಟ್ಟು ಬಂದೆ. ಮನ್ಯಾಗ ಒಬ್ಬಕಿನ ಬಿಟ್ಟು ಬಂದಿ? ಛೇ ಛೇ ಛೇ. ಸತ್ಯನಾರಾಯಣ ದೇವ್ರ ಹೌದಾ? ಕಾಪಾಡ್ತಾರ, ಪ್ರೊಟೆಕ್ಟ್ ಮಾಡ್ತಾರ ರಿತ್ವಿಕನ್. ನಾವು ಜಲ್ದಿ ಹೋಗಿ ಜಲ್ದಿ ಬಂದ್ಬಿಡುನು. ಯಾರಕ್ಕೆ ಇರುದಿಲ್ಲ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವೀಗ ಡಿನ್ನರಿಗೆ ಅಂತ ಬಂದೇವಿ. ಚೆರಿಗ ಇಫಾ ಹೋಟೆಲಿಗೆ ಬಂದೇವಿ. ಎಲ್ಲಿ ಬಂದೀವಮ್ಮ ನಾವು?
ದೀಪಾ ಹೋಟೆಲ್ ಬಂದೀವಿ. ಯಾರ ಬರ್ಡೇದು? ಇದು ನನ್ನ ಸರ್ ಅಲ್ಲೈತೆ ಎಂಟ್ರೆನ್ಸ್, ಅಲ್ಲೈತೆ ಎಂಟ್ರೆನ್ಸ್. ಸೊ ಎಸ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಎಲ್ಲರೂ ಕೂಡಿ ಈ ಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇವತ್ತಿನ ದಿನ ಭಾಳನ ಚಲೋ ಹೋಯ್ತು. ಚೆರಿಗಲ್ಲೇ ಬರ್ಡೇ ಸಾಂಗು ಪ್ಲೇ ಮಾಡಿದ್ರು. ಸೊ ಆಕಿನೂ ಫುಲ್ ಖುಷಿ ಆದ್ಲ. ಆಕಿಗೆ ಆ್ಯಸ್ ಅ ಬರ್ಡೇ ಗಿಫ್ಟ್ ಅಂತ ಹೇಳಕ್ಕೆ ಖುಷಿಗೋಸ್ಕರ ನಾನು ಕೆಲವೊಂದು ಕಲರಿಂಗ್ ಬುಕ್ಸು ಮತ್ತು ಪೇಂಟ್ ಎಲ್ಲ ತೊಗೊಂಬಂದಿದ್ದೆ. ಸೊ ನಮ್ಮ ಮನೆಗೆ ಗಿಫ್ಟ್ಸ್ ಕಾನ್ಸೆಪ್ಟ್ ಎಲ್ಲ ಇಲ್ಲ, ಬಟ್ ಸ್ಟಿಲ್ ಆಕೆ ಖುಷಿಗೋಸ್ಕರ ಅಂಥೇಳಿ ನಾನು ಆಕೆಗೆ ಯೂಸ್ಫುಲ್ ಆಗುವಂಥ ತಂದು ಕೊಟ್ಟಿದ್ನಿ. ಸೊ ಎಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.